ಕರ್ಮ ಅನ್ನೋದು ಯಾವ ಥರ ಅಂದರೆ, ನಾನು ನಿಮಗೆ ಕೆಟ್ಟದ್ದು ಬಯಸಿದ್ರೆ ಹಿಂದೆಗಡೆ ನಂಗೆ ಸಡನ್ನಾಗಿ ಕೆಟ್ಟದಾಗಿದೆ. ಹೌದು ಸರ್. ಕರ್ಮ ಕಲಿಗಾಲದಲ್ಲಿ ಕರ್ಮ ಕಣ್ಣು ಮುಂದೆ ಕೈ ಮೇಲೆ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಕರ್ಮ ಯಾರೇ ಆಗಲಿ ಒಬ್ರಿಗೆ ತೊಂದರೆ ಕೊಟ್ಟರೆ ಅವ್ರು ತೊಂದರೆ ಅನುಭವಿಸ್ತಾರೆ. ಲೇಟಾಗಾದರೂ ಪರ್ಮನೆಂಟಾಗಿ ಅನುಭವಿಸ್ತಾರೆ. ಎಲ್ಲ ಪೇರೆಂಟ್ಸಿಗೆ ಒಂದು ಕ್ರೈಮ್ ಮಾಡೋದೇನೋ ಗೊತ್ತಾ? ನಾನು ಕಷ್ಟಪಟ್ಟಂಗೆ ನನ್ನ ಮಕ್ಕಳು ಕಷ್ಟಪಡಬಾರ್ದು ಅಂತಾರಲ್ಲ, ಇಟ್ಸ್ ಎ ಬಿಗ್ ಕ್ರೈಮ್. ನಿನ್ನ ದೇಹದಲ್ಲಿ ಶಕ್ತಿ ಕುಂದಿದ ಮೇಲೆ, ನಿನ್ನ ಗಳಿಕೆ ನಿಂತ ಮೇಲೆ ನಿನ್ನವರಾರು ನಿನ್ನವರಲ್ಲ. ಶಕ್ತಿನೂ ಇರಬೇಕು, ದುಡ್ಡು ಇರಬೇಕು. ಕೈಯಲ್ಲಿ ದುಡ್ಡು ಇರಬೇಕು, ಬಾಡಿಲಿ ಬ್ಲಡ್ ಇರಬೇಕು, ಬ್ರೈನಲ್ಲಿ ಬುದ್ಧಿ ಇರಬೇಕು. ಇದು ಮೂರು ಇದ್ರೆ ಬದುಕಬೇಕು. ಈಗಿನ ಜನ್ರೇಷನ್ ಹೇಳೋದಿಷ್ಟೇ, ನಮಗೆ ನೀರು, ಆಹಾರ, ಗಾಳಿ, ಬೆಳಕು ಎಲ್ಲ ಸಿಗ್ತಿರೋದು ನೇಚರಿಂದ. ಫಸ್ಟ್ ನೇಚರ್ಗೆ ರೆಸ್ಪೆಕ್ಟ್ ಕೊಡಿ. ಎರಡನೇದು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆ. ಇವತ್ತೇ ನಾನು ಈ ದೇವ್ರನ್ನಂತ ಪೂಜೆ ಮಾಡ್ತಾ ಇದ್ದೀನಿ. ಈ ದೇವ್ರನ್ನ ತೋರಿಸಿದ ಆ ದೇವರುಗಳು ಅಪ್ಪ ಅಮ್ಮ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ಅದಕ್ಕೆ ದಯವಿಟ್ಟು ತಂದೆ ತಾಯಿಗೆ ಮರ್ಯಾದೆ ಕೊಡಿ. ಮನೆಯಿಂದ ಹೊರಗಡೆ ಹೋಗೋ ದಯವಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಮಹಾನ್ ಪರಿವಾರದ ಪ್ರಭುಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ನಮ್ಮ ಸಂದರ್ಶನದ ವಿಶೇಷ ಅತಿಥಿ ಪ್ರಾಣಿ ಪ್ರಿಯ. ಕರ್ನಾಟಕದಲ್ಲಿ ಪ್ರಾಣಿ ಪ್ರಿಯರು ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ಹಾಗೂ ಹಾವುಗಳ ಸಂರಕ್ಷಕನೂ ಹೌದು ಸ್ನೇಕ್ ಶ್ಯಾಮ್ ಅವರು ಅಲಿಯಾಸ್ ಬಾಲಸುಬ್ರಹ್ಮಣ್ಯಂ ಸರ್. ಸಂದರ್ಶನಕ್ಕೆ ಸ್ವಾಗತ ಸರ್. ಎಲ್ಲರಿಗೂ ಭಗವಂತ ಇಡೀ ಪ್ರಪಂಚಕ್ಕೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಜೊತೆಗೆ ಯಾರಲ್ಲಿ ಆರೋಗ್ಯ ಕೆಟ್ಟಿರುತ್ತೆ, ನೆಮ್ಮದಿ ಕೆಟ್ಟಿರುತ್ತೆ, ಅವ್ರಿಗೆಲ್ಲ ಭಗವಂತ ಶಿವ ಆರೋಗ್ಯ, ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ. ಆನೆ ಕೊಡಲಿ ಅಂತ. ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಯಾಕೆಂದರೆ ಆನೆಯನ್ನು ಸಾಕೋದು ಬಹಳ ಕಷ್ಟ. ಅದೇ ಥರ ಆರೋಗ್ಯ, ನೆಮ್ಮದಿ ತೊಗೊಳ್ಳೋದು ಬಹಳ ಕಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ನಿಮ್ಮದು ಲೈಕ್ ಅಪ್ಕಮಿಂಗ್ ಎಲ್ಲ ಹೇಗಿತ್ತು ಸರ್? ಚಿಕ್ಕದ್ರಿಂದನೇ ಎಲ್ಲ ಹೇಗೆ ಬಂದ್ರಿ? ಎಲ್ಲಿ ಹುಟ್ಟಿದ್ದು? 17/5/1967 ಇಸ್ವಿ ನನ್ನ ಜನನ. ಮೈಸೂರಿನ ಚೆಲುವಾಂಬ ಆಸ್ಪತ್ರೆ. ನನ್ನ ತಾಯಿಯ ಗರ್ಭದಿಂದ ನಾನು ಹೊರಗಡೆ ತೆಗೆದವರು ಡಾಕ್ಟರ್ ಕೌಲ್ಗೌಡ ಅಂತ ಡಾಕ್ಟ್ರು. ಆ ಥರ ಡಾಕ್ಟರ್ಗಳಿಗೆ ಸಿಗಲ್ಲ. ಸೊ ನಮ್ಮ ತಾಯಿ ಎ ನಾಗಲಕ್ಷ್ಮಿ, ತಂದೆ M.R. ಸುಬ್ಬರಾವ್. ಅವರು ಇಬ್ಬರು ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ರು. ತಾಯಿಯವರ ತಂದೆ ಬಂದು ಎ ಸತ್ಯನಾರಾಯಣ ಶಾಸ್ತ್ರಿಗಳು ಅಂತ, ತಾಯಿ ಸೀತಾಲಕ್ಷ್ಮಮ್ಮ ಅಂತ. ಅವರು ಟೀಚರ್ ಆಗಿದ್ದರು. ನಮ್ಮ ತಾತ ಬಂದು ಒಂಟಿಕೊಪ್ಪಲು ಚಂದ್ರಮೌಳೇಶ್ವರಿ ದೇವಸ್ಥಾನ ಪೂಜೆ ಮಾಡ್ತಾಯಿದ್ರು. ಹಾಗೂ ನಮ್ಮ ತಂದೆಯವ್ರ ತಂದೆ ಬಂದು, ನಮ್ಮ ತಂದೆಯವರು ಮಿರ್ಲೆಯಲ್ಲಿ ನಮ್ಮ ತಾತಂದು ಒಂದು 350-400 ಎಕರೆ ಜಮೀನಿತ್ತು. 1972ರಲ್ಲಿ ಟೆನೆನ್ಸಿ ಆ್ಯಕ್ಟ್ ಬಂದಾಗ ಎಲ್ಲ ಹೋಯಿತು. ಅವರು ಶಾನ್ಭೋಗರಾಗಿದ್ದರು. ಈ ಥರ ಆಟ ಆಡ್ಕೊಂಡ್ಬಂದೆ. ಒಂದು ಸುಮಾರು 4ನೇ ಕ್ಲಾಸ್ ತನಕ ನಿರ್ಮಲಾ ಕಾನ್ವೆಂಟಲ್ಲಿ ಓದಿದೆ. ಇಂಗ್ಲೀಷ್ ಮೀಡಿಯಂ ತಲೆಗೆ ಹೋಗಲಿಲ್ಲ. 5ನೇ ಕ್ಲಾಸಿಂದ ಭಾರತೀಯ ಸಮಾಜಕ್ಕೆ ಬಂದೆ. ಅವಾಗ 5ನೇ ಕ್ಲಾಸ್ 6ನೇ ಕ್ಲಾಸ್ 76-77 ಇಸ್ವಿ. ಅವಾಗ ಚಿಕ್ಕದ್ನಲ್ಲಿ ಆಟ ಆಡ್ತಿದ್ವಿ. ನಮಗೆ ಯಾಕೆ ತಾನೇ ಡೆವಲಪ್ ಆಗಿತ್ತು. ಆ ಸಮಯದಲ್ಲಿ ನಮ್ಮನೆ ಎದುರುಗಡೆ ಮನೆ ಹತ್ರ ಒಂದು ಹಾವು ಬಂತು. ಅವಳಿಗೆ ಜ್ವರ ಕಿರಿಸ್ತಿದ್ವಿ. ಏನಂತ ಕೇಳಿದೆ. ಕೆಳಗೆ ಹಾವು ಹೋಯ್ತು ಅಂದು. ನಾನು ಹಿಡಿತೀನಿ ಅಂದೆ. ಅವಳು ಬೇಡ ಅಂದು. ಆದರೂ ಹಿಡಿದು ಸ್ವಲ್ಪ ದೂರದಲ್ಲಿ ಬಿಟ್ಟೆ. ಅವಳೆಲ್ರಿಗೂ ಹೇಳ್ಕೊಂಬಂದು, ಶ್ಯಾಮ ಹಾವಿಡ್ದ ಅಂತ. ಅಲ್ಲಿಂದ ಶುರು ಆಯಿತು. ನಾನೊಂದು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ. 82ನೇ ಇಸ್ವಿಯಿಂದ ಮಿಸ್ಟೇಕ್ ಆಗಿಬಿಟ್ಟಿತ್ತು. ಆಮೇಲೆ ಹಿಂದೆ ಬ್ಯಾಕ್ ಹೋದಾಗ ಎಲ್ಲ ನನ್ನ ಇವರೆಲ್ಲ ಹೇಳಿದೆ. 76-77 ಇಸ್ವಿ ಚಿಕ್ಕ ಹುಡುಗಾಗ. ಹಿಂಗಾಗಿ 10 ವರ್ಷದ ಹುಡುಗ. ನಮಗೆ ಜ್ಞಾಪಕ ಇದೆ. ರುದ್ರಪ್ಪ ಅಂತ ಒಬ್ಬಿದ್ರು. ಅವ್ರು ಹೇಳಿದ್ರು, ಅವ್ರ ಮನೆ ಮುಂದೆ ಹಾವು ಬಂದಾಗ ಹಾವು ಈಚೆ ಬರೋ ತನಕ, ಬಿಲದಿಂದ ಈಚೆ ಬರೋ ತನಕ ಕಾದು 10 ಗಂಟೆಗೆ ಹೋಗಿದ್ದಾವೆ. 3 ಗಂಟೆಗೆ ಬಂದಾಗ ಹಾವನ್ನ ಹಿಡಿದ್ನಂತೆ. ರುದ್ರಪ್ಪನವ್ರು ಅದೇ ಹೇಳ್ತಾ ಇದ್ರು. ನನಗೆಲ್ಲ ಜ್ಞಾಪಕ ಇದೆ ಶ್ಯಾಮ ಅಂತ. ಆ ಟೈಮಿಂದ ಶುರು ಆಯಿತು. 2027ನೇ ಇಸ್ವಿ ಬಂದರೆ
ನಾನು ಹಾವಿನ ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿ 50 ವರ್ಷ ಆಗುತ್ತೆ. ವೆರಿ ಏನೋ ನನಗೆ 57 ವರ್ಷ, ಆ ಟೈಮ್ 60 ವರ್ಷ ಆಗುತ್ತೆ, 11 ವರ್ಷದ ಹುಡುಗ. ಅಲ್ಲಿಂದ ಶುರು ಮಾಡ್ಕೊಂಬಂದೆ. ನಾನು ಇಷ್ಟು ಮಟ್ಟಿಗೆ ಈ ಹಾವಿನ ಹುಡುಗಾಟಕ್ಕೆ ಹಾವು ಹಿಡಿಯೋಕ್ಕೆ ಶುರು ಮಾಡಿದ್ದು ಇಷ್ಟೊಂದು ಜನರಿಗೆ ಮತ್ತು ಹಾವುಗಳಿಗೆ ರಕ್ಷಣೆ ಆಗುತ್ತೆ, ಜನಗಳಿಗೆ ಆತಂಕ ನಿವಾರಣೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅಲ್ಲಿಂದ ಮಾಡ್ಕೊಂಬರ್ತಾ ಇದ್ದೀನಿ. ನಂದು ITI ಎಲೆಕ್ಟ್ರಿಕಲ್ ಆಯಿತು, ಮಹಾಜನಸಲ್ಲಿ ಹೈಸ್ಕೂಲ್ ಮಾಡಿದೆ, ಕಾಲೇಜ್ ಮಹಾಜನಸ್ ಮಾಡಿದೆ, ITI NII ಮಾಡಿದೆ. ಆಮೇಲೆ ಸುಮಾರು ಫ್ಯಾಕ್ಟ್ರಿಲಿ ಕೆಲಸ ಮಾಡಿದೆ. ಎಲ್ಲೋದ್ರೂ ಬೆಸ್ಟ್ ವರ್ಕರ್ ಅವಾರ್ಡ್ ಕೊಡ್ತಿದ್ರು, ಸಂಬಳ ಕಮ್ಮಿ ಇತ್ತು. ಆಮೇಲೆ ನಾವೊಂದು ಸುಮ್ಮನೆ ಕೂತಿದ್ದಾಗ ಪ್ರಕಾಶ್ ಶಿಂದೆ ಮತ್ತು ಕರ್ಕೊಂಡೋಗಿ ಅವ್ರು KSFCಲಿ ಲೋನ್ ಕೊಡ್ಸೋರು, ಗುರುದತ್ ಅಂತ ಪರಿಚಯ ಮಾಡಿಕೊಟ್ರು. ಅಲ್ಲಿ KSFCಲಿ ಆಟೋ ಲೋನ್ ತೊಗೊಂಡೆ. ಆಟೋ ಲೋನ್ ಸ್ಯಾಂಕ್ಷನ್ ಆಗೋ ತನಕ ಬೇರೆ ಆಟೋ ಓಡಿಸ್ಬೇಕಲ್ಲ ಅಂತ ನಮ್ಮ ಪಡವಳ್ಳಿ ಮಹೇಂದ್ರ ಅಂತಿದ್ರು, ಅವ್ರದ್ದು MEY 62-35 ಆಟೋ ಓಡಿಸಿ ಒಂದು 6-7 ತಿಂಗಳಾದಮೇಲೆ ಸ್ವಂತ ಗಾಡಿ ಬಂತು. ಅವಾಗಿಂದನೇ ಶಾಲಾ ಮಕ್ಕಳನ್ನ ಬಿಡ್ತಿದ್ದೆ, 89 ಶಾಲಾ ಮಕ್ಕಳು ಬಿಡ್ತಿದ್ದೆ. ಅಲ್ಲಿಂದ ಶುರುವಾಗಿದ್ದ ಜೀವನ. 2017 ತನಕ ಶಾಲಾ ಮಕ್ಕಳನ್ನ ವ್ಯಾನಲ್ಲಿ ಬಿಡ್ತಿದ್ದೆ. ಆಮೇಲೆ ವ್ಯಾನ್ ತೊಗೊಂಡು ಬಿಟ್ಟೆ. ಮಕ್ಕಳಿಂದ ನನ್ನ ಗಾಡಿ ಮೇಲೆ ಬರ್ತಿದ್ದೀನಿ, ಮಕ್ಕಳು ಚಿನ್ನ, ಅವರಿಂದ ನನ್ನ ಜೀವನಕ್ಕೆ ಅನ್ನ ಅಂತ. ಅಲ್ಲಿಂದ ಶುರುವಾಯಿತು. ಹಲವಾರು ಪ್ರಶಸ್ತಿಗಳು ಬಂತು, ಹಲವಾರು ಚಾನೆಲ್ಗಳಲ್ಲಿ ಬಂತು. ನನ್ನ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಆಲ್ ಎಷ್ಟು ಭಾಷೆಯ ಪತ್ರಿಕೆಗಳಿದೆ ಅದರಲ್ಲೆಲ್ಲ ನನ್ನ ಆರ್ಟಿಕಲ್ ಬಂದಿದೆ. ಇಂಡಿಯಾ ಟುಡೇಲಿ ಬಂದಿದೆ, ಔಟ್ಲುಕ್ಕಲ್ಲಿ ಬಂದಿದೆ, ವೀಕಲ್ಲಿ ಬಂದಿದೆ. ಹಲವಾರು ಎಲ್ಲ ಭಾಷೆ, ಮಲಯಾಳಮಲ್ಲಿ ಬಂದಿದೆ, ತಮಿಳಲ್ಲಿ ಬಂದಿದೆ, ಗುಜರಾತಲ್ಲಿ ಬಂದಿದೆ, ರಾಜಸ್ಥಾನ್ ಪೇಪರ್ಲಿ ಬಂದಿದೆ, ತಮಿಳಲ್ಲಿ ದಿನತಂತಿಲಿ ಬಂದಿದೆ, ತೆಲುಗಲ್ಲಿ ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪತ್ರಿಕೆಯಲ್ಲೂ ನನ್ನ ಒಂದು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಅವರು ಪ್ರಿಂಟ್ ಮೀಡಿಯಾದಲ್ಲಿ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಸಾರ ಮಾಡಿದ್ದಾರೆ. ಪ್ರಿಂಟ್ ಮೀಡಿಯಾದಲ್ಲಿ ಓದುಗರಿಗೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಚಿರಋಣಿ ಅಂತ ಹೇಳ್ಬೋದು. ಸೊ ಇಲ್ಲಿ ತನಕ ಸುಮಾರು ಲೆಕ್ಕ ಇಲ್ಲದೇನೆ ಒಂದು ಮೋರ್ ದೆನ್ 90,000 ಕ್ರಾಸ್ ಆಗಿದೆ ಹಾವುಗಳ ಸಂರಕ್ಷಣೆ ಆಗಿರೋದು. 90,000. ಯಾಕೆಂದರೆ ನೀವು ಸುಮಾರು ಜನ ಅಂತಾರೆ ಇವನು ಅಷ್ಟೊಂದು ಹಾವು ಹಿಡಿದಿದ್ದಾನೆ ಅಂತ. ಒಂದು ದಿನ ಬಂದು ನನ್ನ ಜೊತೆ ಕೂತ್ಕೊಂಡಾಗ ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ಒಂದಿನ 10, 15, 20, 25, 30 ಆ ಥರ ಹಾವುಗಳೇ ಸಿಕ್ಕಿದೆ. ನನ್ನದೇ ರೆಕಾರ್ಡ್ ಇದೆ. ಒಂದೇ ದಿನದಲ್ಲಿ 38 ಹಾವುಗಳ ಸಂರಕ್ಷಣೆ ಮಾಡಿದ್ದೀನಿ. ಆವಾಗ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಇದ್ದಿದ್ದು. ಇವಾಗ ಸುಮಾರು ಜನ ಹಾವುಗಳ ರಕ್ಷಕರಿದ್ದಾರೆ. ಸೊ ಏನೋ ಒಂದು ಈ ಭಗವಂತ ಅವ್ನು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದೀನಿ. 2010 ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಆರ್ಯಭಟ ಪ್ರಶಸ್ತಿ ಬಂತು, ಜೈನ ಹಿಂಸಾ ಪ್ರಶಸ್ತಿ ಬಂತು, ಹಲವಾರು ಪ್ರಶಸ್ತಿಗಳು ಬಂತು. ಸೊ ಹಲವಾರು ಪ್ರಶಸ್ತಿಗಳು ಬಂತು. ಈ ಥರ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಒಂದು 6 ವರ್ಷದಿಂದ ಒಂದು ಗೋಶಾಲೆ ಮಾಡಿದ್ದೀನಿ. ಈ ಥರ ಒಂದು ನಾಯಿಗಳು, ನಾನು ಚಿಕ್ಕದಿಂದ ನಂಗೆ 6 ವರ್ಷದ 7 ವರ್ಷದ ಹುಡುಗ ಇದ್ದಾಗಿಂದ ನನಗೆ ಒಂದು 30-40 ನಾಯಿ ಇತ್ತು. ನಮ್ಮ ಬೃಂದಾವನ ಎಕ್ಸ್ಟೆನ್ಷನ್ಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ, ಶಾಮ ಏನು ಸಾಕ್ತಿದ್ದಾರೆ, ನಾಯಿ ಸಾಕ್ತಿದ್ದಾರೆ ಅಂತಾರೆ. ಸೊ ಈಗ ಗೋಶಾಲೆ ಇದೆ, ಒಂದಷ್ಟು ಬಾತುಕೋಳಿಗಳಿದೆ, ಪ್ರಾಣಿಗಳಿದೆ, ಪಕ್ಷಿಗಳಿದಾವೆ. ಪ್ರಾಣಿ ಪಕ್ಷಿಗಳನ್ನ ನೋಡಿಕೊಂಡು. ಸರ್ ಅಲ್ಲಿರೋ ಪಕ್ಷಿಗಳೆಲ್ಲ ರೆಸ್ಕ್ಯೂಡಾ ಅಥವಾ ರೆಸ್ಕ್ಯೂಡ್ ಅಲ್ಲ, ಅವ್ರು ಸಾಕಾಗದೆ ತಂದು ಕೊಟ್ಟಿರೋದು. ಇದೆಲ್ಲ ನೋಡ್ಕೊಳಕ್ಕಾಗದೆ ತಂದುಬಿಟ್ಟಿರೋ ಪ್ರಾಣಿಗಳು. ಸೊ ಈ ಥರ ಮಾಡಿಕೊಂಡು ನನ್ನ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ್ದು ಹಾವುಗಳು ಕಾಣಿಸ್ಕೊಳ್ಳುತ್ತೆ ಸರ್? ಈಗ ನಾನು ಹೇಳೋದೇನೆಂದರೆ ಎಲ್ಲ ಸೀಸನ್ನಲ್ಲೂ ಎಲ್ಲ ಥರ ಹಾವು ಸಿಗಲ್ಲ. ಈಗ ಮೇಟಿಂಗ್ ಸೀಸನ್ ಆಗಿರೋದ್ರಿಂದ ಎಲ್ಲ ಜಾತಿ ಹಾವುಗಳು ಮೇಟಿಂಗ್ ಆಗ್ತಿರುತ್ತೆ. ಸೊ ಸಾಮಾನ್ಯವಾಗಿ ನಾನು 100 ಹಾವು ಹಿಡಿದ್ರೆ 100ರಲ್ಲಿ ನನಗೆ 70 ಭಾಗ ನಾಗರಾವೇ ಸಿಗುತ್ತೆ. 70 ಭಾಗ ನಾಗರಾವೇ ಸಿಗುತ್ತೆ. ಸೊ ಮಿಕ್ಕಿದ್ದು ಕೆರೆ ಹಾವು, ನೀರಾವು, ಟ್ರಿಂಕೆಟ್ಟು, ಸ್ಯಾಂಡ್ ಬೋವಾ, ಇನ್ನೂ ಹಲವಾರು ಪ್ರಾಣಿ ಹಾವುಗಳು ಸಿಗುತ್ತೆ. ರಾತ್ರಿ ವೇಳೆಯಲ್ಲಿ ಬರ್ತಕ್ಕಂಥ ಹಾವುಗಳು ಟ್ರಿಂಕೆಟ್ಟು, ಸ್ಯಾಂಡ್ ಬೋವಾ, ಉಲ್ಫು, ಇದೆಲ್ಲ ರಾತ್ರಿ ವೇಳೆಯಲ್ಲಿ ಬರುತ್ತೆ. ಸರ್ ಎಷ್ಟು ಬ್ರೀಡ್ ಹಾವುಗಳು ಇದೆ ಸರ್ ಇಂಡಿಯಾದಲ್ಲಿ? ನನ್ನ ಭಾರತ ದೇಶದಲ್ಲಿ 275ಕ್ಕೂ ಹೆಚ್ಚು ಜಾತಿ ಇದೆ. ನಮ್ಮ ಮೈಸೂರಲ್ಲಿ ಸುಮಾರು 30 ಜಾತಿ ಹಾವುಗಳು ಸಿಗ್ತವೆ. ಸರ್ ವಿಷ ಹೇಳಪ್ಪ. ವಿಷವಿಲ್ದಿರೋ ಹಾವು ಕಚ್ಚಿದಾಗ ಕೂಡ ಪ್ರಪ್ರಥಮ ಬಾರಿಗೆ ಫಸ್ಟ್ ಏಡ್ ಅಂತ ಏನ್ ಮಾಡೋದು ಸರ್? ಯಾವ ಹಾವು ಕಚ್ಚಿದ್ರು ಫಸ್ಟ್ ಏಡ್ ಅನ್ನೋದು ಇಲ್ವೇ ಇಲ್ಲ. ಓಕೆ. ಯಾವುದೇ ವ್ಯಕ್ತಿಗೆ ಹಾವು ಕಚ್ಚಿದ್ರೆ ಗಾಬರಿ ಮಾಡಬಾರ್ದು. ಆ ವ್ಯಕ್ತಿಗೆ ಆದಷ್ಟು ಬೇಗ ಹತ್ತಿರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಬನ್ನಿ ದೇವರು, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಕೈ ಕಟ್ಟಬಾರ್ದು, ಚಾಕುಲ್ ಕಟ್ ಮಾಡಬಾರ್ದು, ಕುಡಿಯೋಕ್ಕೆ ತಿನ್ನಕ್ಕೆ ಏನೂ ಕೊಡಬಾರ್ದು.
ಆದಷ್ಟು ನೈಫ್ ಬೇಗ ಅಲ್ಲಿ ಕಟ್ ಮಾಡಬಾರ್ದಾ ಸರ್? ಏನು ಕಟ್ ಮಾಡಬಾರ್ದು. ಫಸ್ಟ್ ಹೇಳೋದೇ ಅದಲ್ವಾ, ನೈಫ್ ಕಟ್ ಫಸ್ಟ್ ಏಡ್ ಇಲ್ಲ ಅದಕ್ಕೆ. ಓಕೆ. ಆದಷ್ಟು ಹತ್ತಿರದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದ್ರೆ ಖಂಡಿತ ಆ ವ್ಯಕ್ತಿನ ಉಳಿಸ್ಕೋಬಹುದು. ಮೈಸೂರಲ್ಲಿ ಕಾಮಾಕ್ಷಿ ಆಸ್ಪತ್ರೆ ಬಿಟ್ಟು ಇನ್ನೆಲ್ಲಾ ಆಸ್ಪತ್ರೆಲ್ಲೂ ಔಷಧಿ ಸಿಗುತ್ತೆ. ಆದಷ್ಟು ಬೇಗ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಗಾಬರಿ ಮಾಡ್ದ ಹಾಗೆ ಆದಷ್ಟು ಬೇಗ ಹತ್ತಿರದಲ್ಲಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಉಳಿಸ್ಕೋಬಹುದು. ನನಗೂ ಸುಮಾರು 4 ಬಾರಿ ಹಾವು ಕಚ್ಚಿತ್ತು. ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. KR ಹಾಸ್ಪಿಟಲ್ ಡಾಕ್ಟರ್ ಶೇಖರ್, ಡಾಕ್ಟರ್ ವೀರಣ್ಣಗೌಡ, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಜೋಶಿ ಇವರೆಲ್ಲ ಔಷಧಿ ಕೊಟ್ಟು ನನ್ನ ಉಳಿಸಿದ್ದಾರೆ. ಬಂದಿದ್ದೇವರು ಇವ್ರಿಗೆಲ್ಲ ನಾನು ಚಿರಋಣಿ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಹಾವು ಸಂರಕ್ಷಣೆ ಕ್ಷೇತ್ರದಿಂದ ಪಾಲಿಟಿಕ್ಸ್ಗೆ ಕಾಲಿಡಕ್ಕೆ ರೀಸನ್ ಏನು ಸರ್? ನಾನು 1996ನೇ ಇಸ್ವಿಲೇ ಪಾಲಿಟಿಕ್ಸ್ ಎಂಟರ್ ಆಗಿದ್ದೆ. ಓಕೆ. ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೆ, ಜನಕ್ಕೆ ನಾವು 4 ಸೇವೆ ಮಾಡ್ಬೋದು ಅಂತ. ಸೊ ಆ ಸೇವೆಯಲ್ಲಿ ಅವಾಗ ಏನಾಗೋಯ್ತು, ಫಸ್ಟ್ ಟೈಮ್ ನಾನು ಪರಾಭವಗೊಂಡೆ, ಸೋತೋದೆ. ಜನಕ್ಕೆ ಇಷ್ಟ ಇರಲಿಲ್ಲ. 2ನೇ ಸಲ ಕುವೆಂಪು ನಗರಲ್ಲಿ ನಿಂತೆ ಕುವೆಂಪು ನಗರದ ಮತದಾನ ದೇವರುಗಳು ನನ್ನ ಕೈ ಹಿಡಿದ್ರು. ಅಲ್ಲಿ ಸುಮಾರು ಕೆಲಸಗಳು ಮಾಡ್ತೀನಿ, ಹೋದ್ರೆ ನೋಡ್ಬೋದು. ಅಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಲೈಬ್ರರಿ ಮಾಡಿದ್ದೀನಿ, ಒಂದು ವಾಲಿಬಾಲ್ ಪ್ಲೇ ಗ್ರೌಂಡ್ ಮಾಡಿಕೊಟ್ಟು, ಜಯಮ್ಮ ಗೋವಿಂದಗೌಡ ಪಕ್ಕ ಒಂದು ಗಂಡಬೇರಣ್ಣ ಉದ್ಯಾನವನ ಮಾಡಿ, ಅದ್ರ ಗಿರಿಯಾಸ್ ಪಕ್ಕ ರೋಡ್ ಚಿಕ್ಕದಾಗಿತ್ತು, ಅದು ಅಗಲೀಕರಣ ಆಯಿತು. ನನ್ನ ಅವಧಿಯಲ್ಲಿ ನಾನ್ ಮಾಡಿದೆ ಅಂತ ಹೇಳಿ. ಸರ್ ಅದೇ ಕುವೆಂಪು ನಗರದಲ್ಲಿರೋ ಗಂಡು ಬೆರಂಡ ಪಾರ್ಕ್ ಹೇಳಿದ್ರಿ, ಅದ್ರದ್ದು ಕತೆ ಏನು ಸರ್? ಏನಕ್ಕೆ ಆ ತರ ಥಾಟ್ ಬಂತು ನಿಮ್ಗೆ ಪಾರ್ಕ್ ಕಟ್ಟಿ? ಅದನ್ನ ಖಾಲಿ ಜಾಗ ಇತ್ತು. ಅದು ಆಕ್ಚುಲಿ ಅದನ್ನ ಸುಮಾರು ಜನ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ, ಸುಮಾರು ಜನ ಹಾಸ್ಪಿಟ್ಲ್ ಮಾಡಬೇಕು ಅಂತ, ಸುಮಾರು ಜನ ಅದನ್ನ ಏನೇನೋ ಮಾಡಬೇಕು ಅಂತಿದ್ರು. ನಮ್ಗೆ ಲಂಗ್ ಸ್ಪೇಸ್ ಬೇಕು. ಅದನ್ನ ನಾ ಏನ್ ಮಾಡಿದೆ, ಉದ್ಯಾನವನ ಮಾಡಿದೆ, ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಉದ್ಯಾನವನ ಮಾಡಿದೆ. ಅವಾಗ ತಾನೇ ನಮ್ಮ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಹೋಗ್ಬಿಟ್ಟಿದ್ರು. ಅವರೇ ಸಿಡ್ಬೇಕು ಅನ್ಕೊಂಡೆ. ಅದಾಗಲ್ಲ, ಸೆಂಟರ್ ಆಫ್ ದಿ ಸಿಟಿ, ಅದನ್ನ ಸರ್ಕಲ್ ಇಡ್ತೀವಿ ಅಂತ ಕಾರ್ಪೊರೇಷನ್ ಇದು ಮಾಡಿದ್ರು. ಅದಕ್ಕೆ ಮೈಸೂರಿನ ಲಾಂಛನ ಗಂಡಬೇರಂಡ, ಎಲ್ಲೂ ಗಂಡಬೇರಂಡ ಸ್ಟ್ಯಾಚ್ಯೂ ಇಲ್ಲ, ಗಂಡಬೇರಂಡ ಸರ್ಕಲ್ ಇಲ್ಲ, ಎಲ್ಲೂ ಇಲ್ಲ. ಅದಕ್ಕೆ ಗಂಡಬೇರಂಡ ಉದ್ಯಾನವನ ಅಂತಿಟ್ಟೆ. ನೀವು ಹೋಗಿ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಸರ್ ಇತ್ತೀಚೆಗೆ ಒಂದು ಹಾವು ಇದು ಒಂದು ಪುಸ್ತಕ ಬರದ್ರಿ ಸರ್, ಅದಕ್ಕೆ ಅದು ಜನರಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಸರ್? ನಮ್ದು ಇಂಟೆನ್ಷನ್ ಏನಂದ್ರೆ, ಅದನ್ನ ಅಡವಿ ಫೌಂಡೇಶನ್ ಅಲರ್ಟ್ ಅವ್ರ ಜೊತೆ ಸೇರ್ಕೊಂಡು ಅವರು ಮಾಡಿದ್ರು. ಅದರಲ್ಲಿ ಸ್ನೇಕ್ಸ್ ಆಫ್ ಮೈಸೂರು ಅಂತ ಜನಕ್ಕೆ ತುಂಬ ಮಾಹಿತಿಗಳಿದೆ. ಅದರಲ್ಲಿ ಸುಮಾರು ಮಾಹಿತಿಗಳಿದೆ. ಸೊ ನನಗೊಂದು ಆಸೆ ಇದೆ, ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲಿ ಒಂದು ಕನ್ನಡದಲ್ಲಿ ಒಂದು ಚಿಕ್ಕ ಪುಸ್ತಕ ಮಾಡಬೇಕು ಅಂತ, ಸುಮಾರು ಒಂದು ಚಿಕ್ಕ ಪುಸ್ತಕ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾವಿನ ಚಿತ್ರಣ, ಹಾವುಗಳ ಬಗ್ಗೆ ಮಾಹಿತಿ, ಅದನ್ನು ಮಾಡಬೇಕು ಅಂತ ನೋಡೋಣ ಏನಾಗುತ್ತೆ. ಸರ್ ಇವಾಗ ಕರೆಂಟ್ ರಿಪೋರ್ಟಿಂಗ್ ಫೀಲ್ಡ್, ನ್ಯೂಸ್ ಫೀಲ್ಡ್ ಅಲ್ಲಿ, ಮೀಡಿಯಾ ಫೀಲ್ಡ್ ಅಲ್ಲಿ ಅಂದ್ರೆ ರಂಗನಾಥ್ ಸರ್ ತುಂಬಾ ಕ್ಲೋಸ್ ಇದ್ದಾರೆ ನಿಮಗೆ. ನಿಮ್ಮ ಅವರ ಸ್ನೇಹದ ಬಗ್ಗೆ ಹೇಳಿ ಸರ್. ನಾವು ಅವರು 5ನೇ ಕ್ಲಾಸಿಂದ ಕ್ಲಾಸ್ಮೇಟು, 10ನೇ ಕ್ಲಾಸ್ ತನಕ. ಅವಾಗಿಂದ ನಾವು ಡಿಬೇಟು, ಹಾಡುಗಾರಿಕೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಅವರು. ಅವರು ತಮ್ಮ ಕೇಶವ, ಅವರ ಅಣ್ಣ ವೆಂಕಟೇಶ, ಅವರ ಅಕ್ಕ ವೈದೇಹಿ, ನಾವೆಲ್ಲ ಜೊತೆಲೆ ಹಾಡು ಬೆಳೆದವರು. ಮಾತ್ರ ನೇರ ನುಡಿ ಮನುಷ್ಯ, ಯಾರಿಗೂ ಹೆದರಲ್ಲ, ಇದ್ದಿದ್ದಾಗೆ ಹೇಳ್ತಾರೆ. ಸರಳ ವ್ಯಕ್ತಿತ್ವ. ಸರ್ ಇವಾಗ ನಿಮ್ಗೆ ಹಾವೇ ಬೇಕು, ಲೈಕ್ ಈ ಫೀಲ್ಡೇ ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ನಾನು ಫೀಲ್ಡ್ ತಗೊಳ್ಳಿಲ್ಲ, ಭಗವಂತ ಕೊಟ್ಟಿದ್ದು. ನಾನು ತಗೊಳಕ್ ಹೋಗಿದ್ದೆ, ನಮ್ಮ ಅಪ್ಪ ನಾನು ಇಂಜಿನಿಯರ್, ಡಾಕ್ಟರ್ ಮಾಡ್ಬೇಕು ಅಂತ ಆಸೆ ಆಗಿತ್ತು. ನಾನು SLC ಫೇಲ್ ಆದೆ. ಅದೇ ನನ್ನ ಮೊದಲನೇ ಟರ್ನಿಂಗ್ ಪಾಯಿಂಟ್. 2ನೇದು ಆಟೋ ಬಂದೆ ಟರ್ನಿಂಗ್ ಪಾಯಿಂಟ್. ಎಲ್ಲರೂ ರ್ಯಾಂಕ್ ಬಂದರೆ ಟರ್ನಿಂಗ್ ಪಾಯಿಂಟ್ ತಗೋತಾರೆ. ನಾನು ಫೇಲ್ ಆಗಿದ್ದಿಲ್ಲ, ಟರ್ನಿಂಗ್ ಪಾಯಿಂಟ್. ನಾನು ಫೇಲ್ ಆಗದೆ ಇಂಜಿನಿಯರ್, ಡಾಕ್ಟರ್ ಆಗಿದೆ, ನೀವು ಬಂದು ಇಂಟರ್ವ್ಯೂ ಮಾಡ್ತಿರಲಿಲ್ಲ. ನಾನು ಬರೀ ನನ್ನ ಫ್ಯಾಮಿಲಿ ಸೀಮಿತ ಆಗ್ಬಿಡ್ತಿದ್ದೆ, ಪಬ್ಲಿಕ್ಗೆ, ಸೊಸೈಟಿಗೆ ಹೆಲ್ಪ್ ಆಗ್ತಿದ್ದಿಲ್ಲ. ಅದು ಹಲವಾರು ಅಡೆತಡೆಗಳ ಜೊತೆ ಕೆಲಸ ಮಾಡ್ಕೊಂಡ್ಬರ್ತಿದ್ದೀನಿ. ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ, ಹಾವು ಹಿಡಿತಾನೆ, ವಿಷ ಮಾರ್ಕೋಬೋದು, ಚರ್ಮ ಮಾರ್ಕೋಬೋದು, ಸರಿ ಹಿಡಿಯಕ್ಕೆ ಬರೋಲ್ಲ, ಹಾಗೆ ಹೀಗೆ ಏನೇನೋ ಕೊಡ್ತಾರೆ. ಹಲವಾರು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ನನ್ನ ಮೇಲೆ. ಆದರೂ ದೇವರೊಬ್ಬ ಇದ್ದಾನೆಲ್ಲ. ಕರ್ಮ ಅನ್ನೋದು ಯಾವ ಥರ ಅಂದರೆ, ನಾನು ನಿಮಗೆ ಕೆಟ್ಟದ್ದು ಬಯಸಿದ್ರೆ ಹಿಂದೆಗಡೆ ನಂಗೆ ಸಡನ್ನಾಗಿ ಕೆಟ್ಟದಾಗಿದೆ. ಕರ್ಮ ಕಲಿಗಾಲದಲ್ಲಿ ಕರ್ಮ ಕಣ್ಮುಂದೆ ಕೈ ಮೇಲೆ ಅಂತ. ದೇವ್ರಿಗೆ ಗೊತ್ತು ನಾ ಏನು ಮಾಡ್ತಿದ್ದೀನಿ ಅಂತ. ಅವ್ರೇನೋ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಅವರು ಹೊಟ್ಟೆ ಕಿಚ್ಚಿಗೆ. ಅವರು ನಾನು ಹೇಳೋದೇನಂದ್ರೆ, ಯಾರೇ ಆಗಲಿ ನೀವು ಎಫರ್ಟ್ ಆಗಿ ತೋರಿಸಿ, ಕೆಲಸ ಮಾಡಿ ತೋರಿಸಿ. ಒಬ್ಬ ಕೆಲಸ ಮಾಡಿದ್ರಿಂದ ತನ್ನ ಹೆಸರು ಬರ್ತಿರೋದು. ಯಾರಿಗೂ ದುಡ್ಡು ಕೊಟ್ಬಿಟ್ಟು ನಿಮಗೆ ಜೈಕಾರ ಹಾಕ್ಸ್ಕೊಳ್ಳೋದು, ಗುಣಾರ ಹಾಕ್ಸ್ಕೊಳ್ಳೋದು ಇಲ್ವಲ್ಲ. ಕಷ್ಟಪಡ್ತಿದ್ವಿ, ಬಾಯಿಂದ ಬಾಯಿಗೆ ಹೋಗಿ ನಮ್ಗೆ ಹೆಸರು ಬಂದಿದೆ. ಈ ಹೆಸರು ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು. ಹಾಲನ್ನ ಹೊಡಿಯಕ್ಕೆ ಒಂದೇ ಒಂದು ತೊಟ್ಟು ಹುಳಿ ಸಾಕು. ಆ ಥರ ನಮ್ಮ ಜನಕ್ಕೂ ಅಷ್ಟೇ,
ಗಾಸಿಪ್ಪೇ ಬೇಕು, ಕೆಟ್ಟದ್ದೇ ಬೇಕು. ಹೌದು 99 ಒಳ್ಳೇದು ಮಾಡೋದು ಮರ್ತು ಬಿಡ್ತಾರೆ, ಯಾವುದೋ ಒಂದು ಕೆಟ್ಟದ್ದು ಮಾಡಿದ್ನ ಎತ್ತಾಡ್ತಾರೆ, 99ನ ಮರ್ತ್ಬಿಡ್ತಾರೆ. ಪ್ರಪಂಚನೇ ಹಾಗೆ, ಏನ್ ಮಾಡೋಕ್ಕಾಗಲ್ಲ. ಲೋಕೋಪಿನ ರುಚಿ ನಾಲ್ಗೆಗೆ ಎಲ್ಬಿಲ್ಲ, ಏನೋ ಮಾತಾಡ್ತಾರೆ. ಆದ್ರೂ ಯಾರೇ ನನ್ನ ಕೈ ಬಿಟ್ಟು ಭಗವಂತ ಕೈ ಬಿಡಲ್ಲ. ಇವತ್ತು ನನ್ಗೆ ಅವ್ರು ತೊಂದರೆ ಕೊಟ್ಟಿರ್ಬೋದು, ನಾಳೆ ನನಗೇನು ತೊಂದರೆ ಪಟ್ಟಿದ್ದೀನಿ ಅದಕ್ಕೆ 100% ಅನುಭವಿಸ್ತಾರೆ. ಆರೋಗ್ಯ ದೃಷ್ಟಿಯಿಂದ ನಮಸ್ತೆ ಮನುಷ್ಯ ಮಂಗಳಾರತಿ ಕೊಟ್ಟೆ, ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಅವ್ರಿಗೂ ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ, ಅನುಭವಿಸ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಕರ್ಮ ಯಾರೇ ಆಗಲಿ ಒಬ್ರಿಗೆ ತೊಂದರೆ ಕೊಟ್ರೆ ಅವ್ರ ತೊಂದರೆ ಅನುಭವಿಸ್ತಾರೆ. ಲೇಟ್ ಆಗಾದ್ರೂ ಪರ್ಮನೆಂಟ್ ಆಗಿ ಅನುಭವಿಸ್ತಾರೆ. ಹೌದು ಸರ್. ನಿಮಗೆ ಪರಿಸರ ಅಂದ್ರೇನೆ ಮುಂಚಿಂದನೂ ಒಲ್ವಿತ್ತ ಸರ್? ಹೌದು. ಇವತ್ತು ನೀವು ಕಾಳಿದಾಸ ರೋಡಲ್ಲಿ ಹೋದ್ರೆ ಅಲ್ಲೆಲ್ಲ ಮರಗಳು ಎಲ್ಲ ಕಡಿಯಕ್ಕೆ ಕೊಟ್ಟೋಗಿದ್ರು. ಆ ಮರಗಳು ಕಡಿತಿರೋದನ್ನ ಹಲವಾರು ಗಲಾಟೆ ಮಾಡಿ ನಾವು 9 ಕೆರೆ ಅಂತ ನಾವೆಲ್ಲ ಸೇರ್ಕೊಂಡು ತಡೆ ಹಿಡಿದು ಅದನ್ನ ರಕ್ಷಣೆ ಮಾಡಿದ್ವಿ. ಒಂದು 20-30 ಮರ ಉಳ್ಕೊಂಡಿದೆ ಅಲ್ಲಿ. ನಮ್ ಜನಕ್ಕೆ ಏನಂದ್ರೆ ಅದೇನಕ್ಕೋ ಗೊತ್ತಿಲ್ಲಪ್ಪ, ಒಣಗಿರೋದಕ್ಕೆ ಬೆಂಕಿ ಹಾಕಿ ಸಾಯ್ತಾರೆ. ಈಗ ಬೇಸಿಗೆ ಕಾಲ ನೀವು ನೋಡಿರ್ಬೋದು, ದಾರಿ ಉದ್ದಕ್ಕೂ ಈಗ ನೋಡ್ಕೊಂಡೋಗಿ ನೀವು ಹೋಗ್ಬೇಕಾರೆ ಎಲ್ಲಾ ಕಡೆ ಒಣಗಿರೋದಕ್ಕೆ ಬೆಂಕಿ ಹಾಕ್ತಾರೆ. ಯಾವಾಗ ನೀವು ಒಣಗಿರೋದಕ್ಕೆ ಬೆಂಕಿ ಹಾಕ್ತೀರಾ, ಅಲ್ಲಿರ್ತಕ್ಕಂಥ ಸರೀಸೃಪಗಳು, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಎಲ್ಲಾನು ಈ ಬೆಂಕಿಗೆ ಆಹುತಿಯಾಗಿ ಸತ್ತೋಗ್ಬಿಡುತ್ತೆ. ಅದಕ್ಕೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಒಣಗಿರೋದಕ್ಕೆ ಬೆಂಕಿ ಹಾಕಬೇಡಿ, ಪ್ರಾಣಿಗಳಿಗೆ ಕಲ್ಲೊಡಿಬೇಡಿ ಅಂತ ಕೇಳ್ಕೊತೀನಿ. ಯಾಕೆ ನಮ್ಮ ಜನ ಹಾಗೇನೆ, ಒಣಗಿದ್ ನೋಡಿದ ತಕ್ಷಣ ಕಲ್ಲು ಹೊಡಿಬೇಕು. ಅವ್ರಿಗೇನೋ ಗೊತ್ತಿಲ್ಲಪ್ಪ, ಅದು ಯಾಕೆ ಒಣಗಿರೋದು ನೋಡಿದ ತಕ್ಷಣ ಬೆಂಕಿ ಹಾಕ್ಬೇಕು, ಅದೇನಂತ ಗೊತ್ತಿಲ್ಲ ನಮ್ಮ ಜನಕ್ಕೆ. ಆಯ್ತಮ್ಮ, ಒಳ್ಳೇದಾಗ್ಲಿ. ಸರ್ ನಿಮ್ ಫ್ಯಾಮಿಲಿ ಎಲ್ಲ ಲೈಕ್ ನಿಮಗೆ ಹೆಂಗ್ ಸಪೋರ್ಟ್ ಮಾಡ್ತಾರೆ ಸರ್ ಇದಕ್ಕೆ? ಸರ್ ಈ ಫೀಲ್ಡ್ ಅಲ್ಲಿ ಇವಾಗ ಲೈಕ್ ನಿಮ್ ವೈಫ್ ಯಾರ ತಾನೇ ಸಪೋರ್ಟ್ ಕೊಡ್ತಾರೆ? ಅವ್ರಿಗೆ ಏನಂದ್ರೆ ಆಸೆ ಎಲ್ಲಿದ್ರು ಇರ್ಲೇಬೇಕು. ನನ್ನನ್ನು ಕಟ್ಕೊಂಡ್ರವ್ರು ಮಾತ್ರ ಅದೇನ್ ಪಾಪ ಮಾಡಿದಾರೋ ಗೊತ್ತಿಲ್ಲ, ಅದೇನ್ ಪಾಪ ಮಾಡಿ ಹುಟ್ಟಿದಾರೋ ಗೊತ್ತಿಲ್ಲ. ಯಾಕೆ ಸರ್? ಯಾಕೆ ಅಂದ್ರೆ ನಾನ್ ಮನೆಗೆ ಟೈಮ್ ಕೊಡಲ್ಲ. ನನ್ನ ಮಕ್ಕಳು ಬಾಲ್ಯನೇ ನೋಡಿಲ್ಲ ನಾನು. ಏನ್ ಮಾಡೋದು? ಸರ್ವಿಸ್ ಅನ್ಬೇಕು, 24 ಗಂಟೆ ಸರ್ವಿಸು. ನಂತರ ನನ್ನ ಆಟೋ ಲೋನ್ ತೀರ್ಸಕ್ಕೆ 750 ರೂಪಾಯಿ ಲೋನ್ ತೀರ್ಸಕ್ಕೆ ಆಗ್ತಿರ್ಲಿಲ್ಲ ಗೊತ್ತಾ, ಅಷ್ಟು ಕಷ್ಟ ಇತ್ತು. 2 ತಿಂಗಳು ಲೋನ್ ಕಟ್ಟಬೇಕಿತ್ತು. ಲಾಸ್ಟ್ ಫೈನಲ್ ಆಗಿ ಅವಾಗ ಕಟ್ಟಕ್ಕಾಗ್ದೇನೆ ಆಟೋ ಸೀಸಿಗೆ ಬಂದ್ಬಿಟ್ಟಿತ್ತು. ಅವ್ರು ರಾತ್ರಿ 1:30-2 ಗಂಟೆ ತನಕ ಬಾಡಿಗೆ ಹೊಡೆದು ಹೇಗೆ ಮಾಡಿ ಕಟ್ಟಿ ಒಂದು ಆಟೋನ ಉಳಿಸ್ಕೊಂಡೆ. 1668. ಅದನ್ನ ಲೈಫಲ್ಲಿ ಮರೆಯಾಗಿಲ್ಲ. ಅವಾಗ ತುಂಬಾ ಕಷ್ಟದ ಕಾಲ. 1 ರೂಪಾಯಿಗೆ ಟೀ ಸಿಕ್ತಿತ್ತು, 2 ರೂಪಾಯಿಗೆ ಬಾತ್ ಸಿಕ್ತಿತ್ತು. ಆದ್ರೆ 1 ರೂಪಾಯಿ ಸಿಕ್ತಿರ್ಲಿಲ್ಲ, 2 ರೂಪಾಯಿ ಸಿಕ್ತಿರ್ಲಿಲ್ಲ. ಅಷ್ಟು ಕಷ್ಟದ ಕಾಲ. ಅವಾಗ ತುಂಬಾ ಕಷ್ಟಪಟ್ಟು ಬಂದಿರೋದ್ ಮೇಲೆ ಸರ್ ನಿಮಗೆ ಇನ್ಕಮ್ ಇದರಿಂದ ಲೈಕ್ ಇಷ್ಟೇ ಬರುತ್ತೆ ಅಂತ ಇಲ್ಲ ಅಲ್ಲ ಸರ್? ಇನ್ಕಮ್ ನ ಇಲ್ಲೇ ತನಕ ಕೌಂಟೇ ಮಾಡಿಲ್ಲ, ಮಾಡೋದು ಇಲ್ಲ ಸರ್. ಇದೇ ಫೀಲ್ಡ್ ಅಲ್ಲಿ ಮತ್ತೆ ನಿಮ್ ಮಗ ಸೂರ್ಯಕೀರ್ತಿ ಅವ್ರು ಕೂಡ ಇದೇ ಫೀಲ್ಡ್ ಅಲ್ಲಿ ಇದ್ದಾರೆ. ಅವ್ರು ಕೂಡ ಹಿಂಗೆ ಕಷ್ಟ ಪಡ್ತಾ ಇದಾರೆ. ಲೈಕ್ ನಿಮ್ಗೆ ಬೇಡ ಈ ಫೀಲ್ಡ್ ಬೇಡ ಅಂತ ಹೇಳಕ್ ಯಾಕೆ ನಾನ್ ಕಷ್ಟಪಟ್ಟಿದ್ದೀನಿ, ಅವ್ರು ಕಷ್ಟಪಡ್ಬೇಕು. ಯಾಕೆ ಕಷ್ಟ ಗೊತ್ತಾಗೋದು ಹೆಂಗೆ? ನಾನ್ ಕಷ್ಟಪಟ್ಟಿದ್ದೀನಿ, ಅವರು ಕಷ್ಟಪಡ್ಬೇಕು. ನಾನು ಎಲ್ರಿಗೂ ಹೇಳೋದಿಷ್ಟೇ, ಎಲ್ಲಾ ಪೇರೆಂಟ್ಸ್ಗೂ ಇಷ್ಟೇ. ಎಲ್ಲಾ ಪೇರೆಂಟ್ಸ್ ಒಂದು ಕ್ರೈಮ್ ಮಾಡೋದೇನೋ ಗೊತ್ತಾ? ನಾನ್ ಕಷ್ಟಪಟ್ಟಂಗೆ ನನ್ನ ಮಕ್ಳು ಕಷ್ಟ ಪಡಬಾರ್ದು ಅಂತಾರಲ್ಲ, ಇಟ್ಸ್ ಎ ಬಿಗ್ ಕ್ರೈಮ್. ಈಗ ನನ್ನ ಮಗನಿಗೆ ನಾನು ಟೇಬಲ್ ಫೀಡಿಂಗ್ ಕೊಟ್ಬಿಟ್ಟೆ ಅನ್ಕೊಳ್ಳಿ, ಎಲ್ಲೂ ಕಳಿಸ್ತಿಲ್ಲ, ಅಂಗಡಿ ಕಳಿಸ್ತಿಲ್ಲ, ಪ್ರತಿಯೊಂದು ನಾನೇ ತರಕ್ ಶುರು ಮಾಡಿದೆ. ಅವ್ನು ಓದಕ್ ಮಾತ್ರ ಒತ್ತು ಕೊಟ್ಟೆ ಅನ್ಕೊಳ್ಳಿ, ಆಯ್ತಾ? ಅಪ್ಪಿ ತಪ್ಪಿ ಅವ್ನ್ ಏನು ಗೊತ್ತಿಲ್ಲ, ಪ್ರಪಂಚ ಜ್ಞಾನನೇ ಇಲ್ಲ ಅವ್ನಿಗೆ ಅನ್ಕೊಳ್ಳಿ. ಎದ್ದಕ್ಕಿದಂಗೆ ನಾ ಸತ್ತೋಗ್ಬಿಟ್ಟೆ. ಅವ್ನಿಗೆ ಏನ್ ಗೊತ್ತಾಗತ್ತ? ಅವ್ನಿಗೆ ಹೊಸ ಪ್ರಪಂಚಕ್ಕೆ ಬಂದಂಗೆ ಎಲ್ಲ ನಾನೇ ಫೀಡ್ ಮಾಡ್ತಿರ್ತೀನಲ್ಲ, ಮನೆಯಿಂದ ಈಚೆ ಬಿಟ್ಟಿರಲ್ಲ ಅವ್ನು. ನಾನ್ ಕಷ್ಟಪಟ್ಟಂಗೆ ಅವ್ನು ಕಷ್ಟಪಡಬಾರ್ದು ಅಂತಿರ್ತೀನಲ್ಲ, ಏನಾಗುತ್ತೆ ಅವ್ನಿಗೆ? ಏನು ಗೊತ್ತಾಗಲ್ಲ. ಯಾಕೆ? ಎಲ್ಲ ಗೊತ್ತಾಗ್ಬೇಕು. ಅದಕ್ಕೇನೆ ನಾವು ಕಷ್ಟಪಟ್ಟಿದೀವಿ, ಅದಕ್ಕಿಂತ ಹೆಚ್ಚಿಗೆ ಕಷ್ಟಪಟ್ರೆ ಇವತ್ತು ಮೈಸೂರಲ್ಲಿ ಒಂದು ಕೇನ್ಸ್ ಟೆಕ್ನಾಲಜಿ ಅಂತಿದೆ ಗೊತ್ತಾ, ರಮೇಶ್ ಕಣ್ಣನ್ ಅವ್ರದ್ದು. ಅಲ್ಲಿ ಕೆಲಸ ಮಾಡೋದು ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೆ ಮಾಡ್ತಾರೆ. ಅಂದ್ರೆ ಆ ಥರ ಕೆಲಸ ತೆಗಿತಾರೆ. ಆ ಥರ ಕೆಲಸ ತೆಗೆದ್ರೆ ಏನ್ ಕಷ್ಟ ಅಂತ ಇವತ್ತು ಅನ್ಸ್ಬೋದು, ನಿಮ್ಗೆ ಇಲ್ಲಿ ಮಾಡಿದೀನಿ ಅಂದಾಗ ಅಲ್ಲಿ ಕೆಲಸ ಕೊಡ್ತಾರಲ್ಲ ಅದು. ಅದಕ್ಕೆ ಜೀವನದಲ್ಲಿ ಫಸ್ಟ್ ಕಷ್ಟ ಅನುಭವಿಸ್ಬೇಕು, ಆಮೇಲೆ ಸುಖ ಅನುಭವಿಸ್ಬೇಕು. ಯಾವತ್ತೂ ಅಷ್ಟೇ ಜೀವನದಲ್ಲಿ ಬದುಕ್ಬಿಟ್ಟು ಕೆಡಬಾರ್ದು. ಬದುಕಿದ್ರು ಪರವಾಗಿಲ್ಲ. ಒಬ್ಬ ಶ್ರೀಮಂತ ಇದ್ದಕ್ಕಿದ್ದಂಗೆ 24 hours ಅಲ್ಲಿ ಏನು ಇಲ್ಲದೆ ನಿರ್ಗತಿಗೆ ಆಗ್ಬಿಟ್ರೆ ಅವನ ಕತೆ ಏನು? ಅದು ಏನು ಇಲ್ದ್ರೆ ಇದ್ದಕ್ಕಿದ್ದಂಗೆ ಶ್ರೀಮಂತ ಆಗ್ಬಿಟ್ರೆ. ಅದಕ್ಕೆ ಹೇಳೋದಿಷ್ಟೇ, ಜೀವನದಲ್ಲಿ ಕೆಡಕ್ಕಿಂತ ಕೆಟ್ಟ ಬದುಕೋದು ಒಳ್ಳೇದು. ನಾನು ಎಲ್ರಿಗೂ ಹೇಳೋದಿಷ್ಟೇ, ಎಲ್ಲೋ ಹುಡ್ತಾ ಬಡವರಾಗಿ ಹುಡ್ತಾರೆ, ಸಾಯುವಾಗ ಮಾತ್ರ ಬಡವರಾಗೆ
ಸಾಯ್ಬೋದು. ರಿಚ್ ಆಗಿ ಸಾಯಿರಿ. ಎರಡು ರೀತಿನೂ ಆಗುತ್ತೆ. ಹ್ಯಾಪಿಯಾಗಿರಿ, ನಗ್ತಾ ಇರಿ, ಖುಷಿಯಾಗಿರಿ. ಜೀವನ ಚಿಕ್ಕದು, ಏನು ಬರುತ್ತೆ ಅನುಭವಿಸಿ. ನಿಮಗೆ ನೀವು ಬದುಕಿ ಫಸ್ಟು. ಯಾವನ್ ಏನು ಅನ್ಕೋತಾನೆ, ಯಾವನ್ ಏನು ಮಾಡ್ತಾನೆ. ನಾವು ಜೀವನದಲ್ಲಿ ಸಾವಿಗಿಂತ ಹೆದರೋದು ಜಾಸ್ತಿ. ಯಾವುದಕ್ಕೆ ಅಂದ್ರೆ ಯಾರು ಏನು ಅನ್ಕೋತಾರ, ಯಾರೇನು ಅನ್ಕೋತಾರೆ. ಅನ್ಕೊಳ್ಳೋರು ಯಾರು ನಮ್ಗೆ ಊಟ ಹಾಕಲ್ಲ, ಅನ್ನೋರು ಯಾರು ಅನ್ನ ಇಕ್ಕಲ್ಲ. ನಮ್ಮ ಅನ್ನನೇ ನಾವು ತಿನ್ಬೇಕು, ನಮಗ್ ನಾವು ಬದುಕಬೇಕು. ಎಲ್ಲಿ ಹೇಳೋದಿಷ್ಟ ಯಾವುದೋ ಒಂದ್ರಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಇಫ್ ಮನಿ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್. ಇಫ್ ಹೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್. ಇಫ್ ಹೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತಾರೆ. ಇವತ್ತು ಕ್ಯಾರೆಕ್ಟರ್ ಚೆನ್ನಾಗಿದ್ದಾರೆ, ಚೆನ್ನಾಗಿ ಬದುಕ್ತಾ ಇರೋದು ಅಲ್ವಾ. ನಾನು ಹೇಳುದು, ಈ ಕ್ಯಾರೆಕ್ಟರ್ ಹಾಳಾಗೋಗ್ಲಿ, ದುಡ್ಡು ಹಾಳಾಗೋಗ್ಲಿ, ಏನನ್ನ ಹಾಳಾಗೋಗ್ಲಿ, ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಆ ಹೆಲ್ತ್ ಒಂದಿದ್ರೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು, ಜನನ ಇವತ್ತು ಆರೋಗ್ಯನೇ ಭಾಗ್ಯ. ಆರೋಗ್ಯ ಒಂದಿದ್ರೆ ಎಲ್ಲಿ ಬೇಕನ್ನ ದುಡಿತೀರಾ. ಆರೋಗ್ಯದಲ್ಲಿ ಏನ್ ದುಡಿತೀರಾ? ಸೊ ಬಿ ಕಾನ್ಶಿಯಸ್ ಅಬೌಟ್ ಹೆಲ್ತ್ ನೋಡ್ಕೊಂಡ್ರೆ ವೆಲ್ತ್ ಬರುತ್ತೆ, ಎಲ್ಲ ಆಟೋಮೆಟಿಕ್ ಆಗಿರುತ್ತೆ. ಅದಕ್ಕೆ ಹೇಳೋದು, ನಿನ್ನ ದೇಹದಲ್ಲಿ ಶಕ್ತಿ ಕುಂದಿದ ಮೇಲೆ, ನಿನ್ನ ಗಳಿಕೆ ನಿಂತ ಮೇಲೆ ನಿನ್ನವರಾರು ನಿನ್ನವರಲ್ಲ. ಶಕ್ತಿನೂ ಇರಬೇಕು, ದುಡ್ಡು ಇರಬೇಕು. ಕೈಯಲ್ಲಿ ದುಡ್ಡು ಇರಬೇಕು, ಬಾಡಿಲಿ ಬ್ಲಡ್ ಇರಬೇಕು, ಬ್ರೈನಲ್ಲಿ ಬುದ್ಧಿ ಇರಬೇಕು. ಇದು ಮೂರು ಇದ್ರೆ ಬದುಕಬೇಕು. ಸರ್, ನೀವು ಸೂರ್ಯಕೇತು ನೀವು ಕರ್ಕೊಂಡು ಹೋಗ್ತಾ ಇದೀರಾ ಸರ್ ರೆಸ್ಕ್ಯೂಗೆ? ಚಿಕ್ಕಂದಲ್ಲಿದ್ದಾಗ ಯಾವುದೋ ಒಂದ್ಸಲ ಬರೋನು, ನಾನು ಓಡಾಡೋದು ನೋಡ್ಕೊಳ್ಳೋಣ. ಆದ್ರೆ ಅವ್ರ ಅಮ್ಮ ನನ್ಗೆ ಬೈಯೋಳು, ಇರೋನೊಬ್ಬ ಮಗನ್ ಸಾಯಿಸ್ಬಿಡ್ತೀಯ ಅಂತ ಹೇಳು. ಬಟ್ ಏನ್ ಮಾಡಕ್ಕಾಗಲ್ಲ. ಅವ್ನ್ ಯಾರೋ ಮಾಡಿ ಒಂದಿನ ನಮ್ಗೆ ಹುಷಾರಿರ್ಲಿಲ್ಲ. ಅವಾಗ ಏನ್ ಮಾಡಿದೀನಿ, ಯಾವ್ದೋ ಫೋನ್ ಬಂದಿನ, ಫೋನ್ ಎತ್ತಿಲ್ಲ, ಅವನೇ ಎತ್ತು, ಅವನೇ ಓಡೋಗ್ಬಿಟ್ಟು ಹಿಡಿದ್ಬಿಟ್ಟು ಅಲ್ಲಿಂದ ಅವನು ರೆಸ್ಕ್ಯೂ ಮಾಡ್ಕೊಂಡು ಏನೇನೋ ಅನಿಮಲ್ ವೆಲ್ಫೇರ್, ಅನಿಮಲ್ ರೆಸ್ಕ್ಯೂ ಸೆಂಟರ್ ಮಾಡ್ಬೇಕು ಅಂತ ಇದ್ದಾನೆ. ಅದು ಸುಮಾರು ಅನಿಮಲ್ ರೆಸ್ಕ್ಯೂಸ್ ಮಾಡ್ತಾ ಇದ್ದಾನೆ. ಈಗ ನಮ್ಮಲ್ಲಿ ನಾಯಿಗಳು, ಬೆಕ್ಕಗಳು, ಎಲ್ಲ ಪ್ರಾಣಿಗಳು ಬರ್ತಾ ಇದೆ. ಏನ್ ಮಾಡಕ್ಕಾಗಲ್ಲ, ಎಲ್ಲಾ ಕಡೆ ಇರ್ತಾರೆ ಕಾಲೆಳೆಯವರು. ನಾವು ಇಲ್ಲದೆ ಇದ್ರೆ ನಾವು ಬದುಕಕ್ಕಾಗಲ್ಲ. ಸರ್, ಆಮೇಲೆ ಬಿಗ್ ಬಾಸ್ ಒಂದು ಲೈಕ್ ತುಂಬಾ ದೊಡ್ಡ ರಿಯಾಲಿಟಿ ಶೋಗೆ ಹೋಗಿದ್ರಿ ಸರ್, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಗ್ ಬಾಸ್ ರಿಯಾಲಿಟಿ ಶೋ ತುಂಬಾ ಚೆನ್ನಾಗಿತ್ತು. ಸುದೀಪ್ ಅವರು ಒಂದು ಅವ್ರನ್ನ ಭೇಟಿಯಾಗ ಅವಕಾಶ ಸಿಕ್ತು. ನಾನು ನ್ಯಾಷನಲ್ ಜಾಗ್ರಫಿಗೆ ಬಂದಿದ್ದೆ, ಇಂಟರ್ನ್ಯಾಷನಲ್ ಆಗಿ ಫೇಮಸ್ ಆಗಿದೆ, ಲೋಕಲ್ ಫೇಮಸ್ ಆಗಿಲ್ಲ. ಬಿಗ್ ಬಾಸ್ ಬಂದ್ಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಒಂದು ಪರಿಚಯ ಮಾಡಿಕೊಟ್ರು. ಬಿಗ್ ಬಾಸ್ ಚೆನ್ನಾಗಿತ್ತು. ಒಂಥರ ಸ್ಕ್ರಿಪ್ಟೆಡ್ ಅಂತಾರೆ, ಯಾವ್ದು ಸ್ಕ್ರಿಪ್ಟೆಡ್ ಅಲ್ಲ. ಬಟ್ ಅಲ್ಲಿ ಹೇಗೆ ಅಂದ್ರೆ, ಯಾವ ತರ ಮೊಬೈಲ್ ಇಲ್ದೇನೂ ಬದುಕ್ಬೋದು, ಊಟ ಇಲ್ದೇನೂ ಬದುಕ್ಬೋದು, ನಿದ್ದೆ ಇಲ್ದೇನೂ ಬದುಕ್ಬೋದು, ಯಾವ ತರ ಜೀವನದಲ್ಲಿ ಬದುಕ್ಬೋದು ಅಂತ. ಕೆಲವ್ರು ಹೇಳ್ತಾರೆ ಅದ್ ಬೇಕಾಗಿತ್ತ, ಅವ್ರವ್ರ ಇಷ್ಟ, ಲೋಕೋಭಿನ್ನರುಚಿ. ಕೆಲವ್ರು ಚೆನ್ನಾಗಿರುತ್ತೆ. ಇವತ್ತು ನೋಡಿ 99% ಬಿಗ್ ಬಾಸ್ ಬಂದಿದ ತಕ್ಷಣ ಎಲ್ಲ ನೋಡೇ ನೋಡ್ತಾರ ರಿಯಾಲಿಟಿ ಶೋ. ಏನ್ ಮಾಡಕ್ಕಾಗಲ್ಲ. ಇಟ್ ವಾಸ್ ವೆರಿ ಗುಡ್, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸರ್. ಅಲ್ಲಿರೋ ಲೈಕ್ ಬೇರೆ ಬೇರೆ ಬಿಹೇವಿಯರ್ಸ್, ಕ್ಯಾರೆಕ್ಟರ್ಸ್ ಗಳ ಜೊತೆ ಈಗ ಒಂದ್ ಮನೆ ಒಬ್ಬ ಅಪ್ಪ ಅಮ್ಮ ಹುಟ್ಟಿದ ಮಕ್ಳೇನೆ 5 ಜನ 5 ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಅಂತದ್ರಲ್ಲಿ ಎಲ್ಲಾ ಕಡೆಯಿಂದ ಬಂದಿರ್ತಾರೆ. ಒಬ್ರು ಕೋಪ ಇರುತ್ತೆ, ಒಬ್ರು ತಮಾಷೆ ಮಾಡ್ತಾರೆ, ಒಬ್ರು ಸೈಲೆಂಟ್ ಆಗಿರ್ತಾರೆ. ಎಲ್ಲಾ ತರಾನು ಇರುತ್ತೆ. ಇರ್ಲಿ, ಎಲ್ಲಾನು ಅನ್ಸಸ್ಕೊಂಡು ಅನ್ಭವಿಸ್ಬಿಟ್ಟು ಹೋಗ್ಬೇಕು. ಸರ್, ನೀವು ಇವಾಗ ಈಗಿನ ಜನರೇಷನ್ಗೆ ಒಂದು ಬುದ್ಧಿವಾದ ಹೇಳ್ಬೇಕು. ಈಗ ಹಾವು ಹೊಡಿಯೋದು ಅದೆಲ್ಲ ಮಾಡ್ತಾ ಇದಾರೆ ಸರ್, ಅದನ್ನ ತಪ್ಪಿಸಕ್ಕೆ ಏನಾದ್ರು ಹೇಳಿ? ಈಗ ಆಲ್ಮೋಸ್ಟ್ 99% ಯಾರು ಹಾವುಗಳನ್ನ ಹೊಡಿತಿಲ್ಲ, ಅವ್ನ ನಿಲ್ಲಿಸ್ತಾ ಇದಾರೆ. ಈಗಿನ ಜನರೇಷನ್ ಹೇಳೋದಿಷ್ಟೇ, ನಮ್ಗೆ ನೀರು, ಆಹಾರ, ಗಾಳಿ, ಬೆಳಕು ಎಲ್ಲ ಸಿಗ್ತಿರೋದು ನೇಚರ್ ಇಂದ. ಫಸ್ಟ್ ನೇಚರ್ಗೆ ರೆಸ್ಪೆಕ್ಟ್ ಕೊಡಿ. ಎರಡನೇದು, ನಮ್ಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆ. ಇವತ್ತೇ ನಾನು ಈ ದೇವ್ರನ್ನಂತ ಪೂಜೆ ಮಾಡ್ತಾ ಇದ್ದೀನಿ. ಈ ದೇವ್ರನ್ನ ತೋರಿಸಿದ ಆ ದೇವ್ರುಗಳು ಅಪ್ಪ ಅಮ್ಮ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ಅದಕ್ಕೆ ದಯವಿಟ್ಟು ತಂದೆ ತಾಯಿಗೆ ಮರ್ಯಾದೆ ಕೊಡಿ. ಮನೆಯಿಂದ ಹೊರಗಡೆ ಹೋಗೋ ದಯವಿಟ್ಟು ನಮಸ್ಕಾರ ಮಾಡ್ಕೊಳಕ್ಕೆ. ಮೂರನೇದು, ನಮ್ಗೆ ಊಟ ಕೊಡ್ತಿರ್ತಕ್ಕಂಥ ರೈತ, ಇವ್ರನ್ನ ಮರೀಲೇಬೇಡಿ. ಯಾರು ತಮ್ಮ ತಟ್ಟೆಯಲ್ಲಿ ಒಂದಾಗಲೂ ಅನ್ನ ಬಿಡಲ್ಲ, ಅವರು ರೈತರಿಗೆ ಮರ್ಯಾದೆ ಕೊಡ್ತಾರೆ. ನಾಲ್ಕನೇದು, ಶಿಕ್ಷಕರಿಗೆ ಮರ್ಯಾದೆ ಕೊಡಿ. ಯಾಕೆಂದ್ರೆ ನಮ್ಗೆ ಪ್ರತಿಯೊಂದು ತಂದೆ ತಾಯಿ ಬಿಟ್ಟ ಗುರುನೇ ಎಲ್ಲ ಪಾಠ ಹೇಳ್ಕೊಡೋದು, ಒಳ್ಳೆ ದಾರಿಗೆ ತಗೊಂಡೋಗೋದು ಗುರು. ಎಲ್ಲಾ ಪೋಸ್ಟ್ಗೂ ರಿಟೈರ್ಡ್ ಆದ್ಮೇಲೆ ಬೆಲೆ ಹೊಟ್ಟೋಗುತ್ತೆ. ರಿಟೈರ್ಡ್ ಆದ್ಮೇಲೆ ಬೆಲೆ ಇರ್ತಕ್ಕಂಥ ಒಂದೇ ಪೋಸ್ಟ್ ಟೀಚರ್ ಪೋಸ್ಟ್. ನಾಲ್ಕನೇದು, ನಾವು ಖುಷಿಯಾಗಿರ್ಬೇಕು, ನಾವು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು. ಚಳಿ ಮಳೆ ಗಾಳಿ ಅಂದೆ, ಊಟ ನಿದ್ರೆ ಬಿಟ್ಟು ಹಗಲು ರಾತ್ರಿ ಅಂದೆ ತಮ್ಮ ಜೀವದ ಹಂಗನ್ನು ತೊರೆದು ನಮ್ಮನ್ನ, ನಮ್ಮ ದೇಶವನ್ನ ಕಾಯ್ತಿರ್ತಕ್ಕಂಥ ಸೈನಿಕರು. ಈ 5 ಜನಕ್ಕೆ ಮರ್ಯಾದೆ ಕೊಡಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಆದ್ರೆ ಎಲ್ಲಿಗೂ ಹೇಳೋದಿಷ್ಟೇ, ಇವತ್ತೆಲ್ಲ ತರ ದುಡ್ಡು ಇದೆ, ಫುಡ್ ಇಲ್ಲ. ಹಿಂದೆ ಫುಡ್ ಇತ್ತು, ದುಡ್ಡು ಇರಲಿಲ್ಲ. ಇವಾಗ ಭಾರಿ ಕಷ್ಟ ಇದೆ. ಇನ್ನೊಂದು 10-15 ವರ್ಷ ಹೋಗಿ 1 kg ಅಕ್ಕಿ 300 ರೂಪಾಯಿ ಕೊಟ್ಟು ಸಿಗಲ್ಲ.
ಅನ್ನ ಪರಬ್ರಹ್ಮ, ದಯವಿಟ್ಟು ಅನ್ನ ಹಾಳು ಮಾಡಬೇಡಿ. ಮದುವೆ ಮನೆಗೆ ಹೋದ್ರೆ ನೀರ್ ಬಾಟ್ಲು ಕೊಡ್ತಾರೆ, ನೀರ್ ಬಾಟ್ಲು ಕಾಲ್ ಭಾಗ ಕುಡ್ದು ಬಿಸಾಕಕ್ ಹೋಗ್ಬೇಡಿ. ಅದನ್ನ ತಗೊಂಡ್ಬಂದು ಕುಡಿದು ಬಾಟ್ಲಿನ ಕ್ರಶ್ ಮಾಡಿ ಬಿಸಾಕಿ. ಫುಡ್ಡನ್ನ ವಾಟರ್ನ ಯಾವ ಕಾರಣಕ್ಕೂ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹೆಣ್ಣೋರಪ್ಪ ಭಾರಿ ಕಷ್ಟಪಟ್ಟು ಮದುವೆ ಮಾಡಿರ್ತಾನೆ, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ. ಡೋಂಟ್ ವೇಸ್ಟ್ ಫುಡ್ ಅಂಡ್ ವಾಟರ್ ಅಂತ ಹೇಳ್ತಾರೆ. ಸರ್, ಒಂದು ಲಾಸ್ಟ್ ಕ್ವಶನ್. ನೀವು ಆಟೋದಲ್ಲಿ ವೆಹಿಕಲ್ ಮೇಲೆ ಬರ್ದಿದ್ದೀರಾ, ಪ್ರಪಂಚದಲ್ಲಿ ಅತ್ಯಂತ ಅರ್ಥ ಆಗದೆ ಇರೋಂತ ಜೀವಿ ಯಾವುದು ಅಂತ ಹಾಕಿದ್ವಿ, ಯಾರು ಸರ್? ನೀವೇ ಇರ್ಬೋದು. ಅಂದ್ರೆ ಯಾರು ಮನುಷ್ಯರಿಗೆ ಅಂತ ಹೇಳಿ ಯಾರಿಗೆ ಹೇಳ್ತಾರೆ? ಮನುಷ್ಯನ ಅರ್ಥ ಮಾಡ್ಕೊಳ್ತಾರೆ, ಒಂದು ಪ್ರಾಣಿನ ಅರ್ಥ ಮಾಡಿ ಹೆಂಗ್ ತಿರ್ಗುತ್ತೆ. ಅದ್ಯಾರ ತಂದ್ಬಿಟ್ರು ನಾಯಿ, ಅದಕ್ಕೆ ಅರ್ಥ ಆಗುತ್ತೆ. ನಮ್ ನೋವು ಅದಕ್ಕೆ ಅರ್ಥ ಆಗುತ್ತೆ. ಪ್ರಪಂಚದಲ್ಲಿ ಅರ್ಥ ಆಗದೆ ಇರ್ತಕ್ಕಂಥ ವಸ್ತು ಅಂದ್ರೆ ಪ್ರಾಣಿ ಅಂದ್ರೆ ಮನುಷ್ಯ. ಜೊತೆಲೇ ಇರ್ತಾನೆ, ಜೊತೆಲೇ ಮಡಗಿರ್ತಾನೆ. ಹಣ್ಣು ನಾಡಿಲ್ವ, ಒಂದೇ ತಟ್ಟೆಲಿ ಊಟ ಮಾಡಿ ಸ್ಕೆಚ್ ಹಾಕ್ತಾರೆ. ಆ ತರ ಏನು ಮಾಡಕ್ಕಾಗಲ್ಲ. ಸೊ ಕಂದ ಬಿಟ್ಬಿಡ ಕಂದ ಅವಳ. ಸೊ ನಾನು ಹೇಳೋದಿಷ್ಟೇ, ಯಾರನ್ನು 100% ನಂಬಕ್ ಹೋಗ್ಬೇಡಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ಯಾರೇ ಬರ್ಲಿ ಹೋಗ್ಲಿ, ನಿಮ್ಮೇಲೆ ನಿಮಗೆ ನಂಬಿಕೆ ಇರಲಿ. ಯಾವ್ದು ಹೇಳ್ಬೇಕು ಅಷ್ಟು ಮಾತ್ರ ಹೇಳಿ. ಎಲ್ಲ ಹೇಳ್ತಾ ಕೂತ್ಕೊಂಡು ನಾಳೆ ನಿಮ್ಮೆಲ್ಲ ನೀವೇ ತೊಡ್ಕೋಬೇಕು. ನಾನು ಯಾವುದೇ ಕಾರಣಕ್ಕೂ ಒಂದು ವಿಷಯ ಹೇಳ್ತೀನಿ, ಯಾರೇ ಕಷ್ಟ ಅಂತ ಬಂದ್ರೆ, ಕಷ್ಟದಲ್ಲಿದ್ದಾರೆ ಅಂತ ಎಂತ ಕ್ಲೋಸ್ ಫ್ರೆಂಡ್ ಆದ್ರು ಇನ್ನೊಬ್ರ ಹತ್ರ ದುಡ್ಡು ಇಸ್ಕೊಡಕ್ ಮಾತ್ರ ಹೋಗ್ಬೇಡಿ. ಒಂದ್ಸಲಿ ಇಸ್ಕೊಡ್ತೀರಾ, ಅವ್ನ ಕಾಲಿಗೆ ಬಿದ್ರೆ ಕೊಡಲ್ಲ. ಅವ್ರು ಎದ್ಬಿಟ್ರೆ ನೀವು ಸಾಲ ತೀರಿಸ್ಬೇಕು. ಅದೇ ದುಡ್ಡು ಇಸ್ಕೊಂಡು ನೀವು ಶೋಕಿ ಮಾಡ್ದಂಗೂ ಅಲ್ಲ. ಸೊ ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ನಾನು ಅನುಭವಿಸ್ಬಿಟ್ಟಿರೋದನ್ನ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅವ್ನು 10 ರೂಪಾಯಿ ಆಗ್ಲಿ 10,000 ರೂಪಾಯಿ ಆಗ್ಲಿ ದಯವಿಟ್ಟು ಇಸ್ಕೊಡಿ. ನಮ್ಮಲ್ಲಿ ರಿಕ್ವೆಸ್ಟ್ ಇದೆ. ನೋಡಿದ್ರಲ್ಲ ಮಹಾನ್ ಪ್ರಭು ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ಎಷ್ಟು ಪ್ರಾಣಿ ಪ್ರಿಯರ ಬಗ್ಗೆ, ಪರಿಸರದ ಬಗ್ಗೆ ತಿಳಿಸ್ಕೊಟ್ವಿ ಅಂತ.